ಕೋರ್ಟ್ ಆದೇಶ ಕ್ಲಿಯರ್ಲಿ ಸ್ಪಷ್ಟವಾಗಿ ಬಂದಿದೆ ನಮಗೆ. ಅದರ ಪ್ರಕಾರ KRS ಡ್ಯಾಮ್ ಸುತ್ತಲೂ 20 ಕಿಲೋಮೀಟರ್ ರೇಡಿಯಸ್ ಏನಿದೆ ಅಲ್ಲಿ ಗಣಿಗಾರಿಕೆ ಮಾಡಬಾರದು ಅನ್ನೋದು ತುಂಬ ಕ್ಲಿಯರಾಗಿ ಬಂತು ನಮಗೆ. ಮತ್ತು ಅಲ್ಲಿ ಗಣಿಗಾರಿಕೆ ನಡೀಬಾರದು ಅಂದಮೇಲೆ ಟ್ರಯಲ್ ಬ್ಲಾಸ್ಟಿಂಗ್ ಅಗತ್ಯ ಏನಿದೆ? ನಿಮ್ಗೆ ಅಲ್ಲಿ ಬ್ಲಾಸ್ಟಿಂಗ್ ಮಾಡಬೇಕು, ಅದರಿಂದ KRS ಡ್ಯಾಮ್ಗೆ ಏನಾದರೂ ಆಗುತ್ತಾ ಆಗಲ್ವಾ ಅನ್ನೋದು ತಿಳಿಬೇಕು ಅಂದರೆ ಆವಾಗ ಟ್ರಯಲ್ ಬ್ಲಾಸ್ಟಿಂಗ್ ಅನ್ನೋದು ಒಂದು ಪ್ರಪೋಸಲ್ ಇತ್ತು. ಬಟ್ ಕೋರ್ಟ್ ಕ್ಲಿಯರ್ಲಿ ಹೇಳಿದ ಮೇಲೆ ಇನ್ನು ಟ್ರಯಲ್ ಬ್ಲಾಸ್ಟಿಂಗ್ ಅಗತ್ಯ ಏನಿದೆ? ಅದರ ಅಗತ್ಯವೇ ಇಲ್ವಲ್ಲ. ಅದು ಒಂದು. ಎರಡನೇದು ಮುಖ್ಯವಾಗಿ ಟ್ರಯಲ್ ಬ್ಲಾಸ್ಟಿಂಗಲ್ಲಿ ಇವರು ಉಪಯೋಗಿಸೋ ಅಂಥ ಒಂದು ಬ್ಲಾಸ್ಟ್ ಇಂಟೆನ್ಸಿಟಿ ಏನಿರುತ್ತೆ ಆ್ಯಂಡ್ ಆ್ಯಕ್ಚುಲಿ ಗ್ರೌಂಡಲ್ಲಿ ನೀವು ಹೋಗಿ ನೋಡಿದ್ರೆ ಅಲ್ಲಿ ನಡೆಯುವಂಥ ಅಲ್ಲಿ ಉಪಯೋಗ ಮಾಡುವಂಥ ಒಂದು ಬಾಂಬು ಅದು ಆ ಬ್ಲಾಸ್ಟಿಂಗ್ ಏನಿದೆ ಅವ್ರು ಯೂಸ್ ಮಾಡುವಂಥ ಮೈನಿಂಗಿಗೆ ಬ್ಲಾಸ್ಟಿಂಗಿಗೆ ಯೂಸ್ ಮಾಡುವಂಥ ಇಂಟೆನ್ಸಿಟಿ ಏನಿದೆ, ಆಮೇಲೆ ಯಾವ ಡೆಪ್ತ್ಗೆ ಹೋಗಿ ಮಾಡ್ತಾರೆ, ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ. ಸೊ ಈ ಟ್ರಯಲ್ ಬ್ಲಾಸ್ಟ್ ನಡೆದು ಅವ್ರು ಏನಿಲ್ಲ ಏನಾಗಲ್ಲ ಅಂತ ಹೇಳ್ಬೋದು. ಬಟ್ ಇವ್ರು ಆ್ಯಕ್ಚುಲಿ ಮಾಡ್ತಿರೋ ಬ್ಲಾಸ್ಟಿಂಗಲ್ಲಿ ಏನಿದೆ ಅದರಿಂದ ತುಂಬಾ ಅಪಾಯ ಆಗುವಂಥ ಸಾಧ್ಯತೆ ಇದೆ. ಇದನ್ನೇ ನಾನು 4 ವರ್ಷದಿಂದಲೂ ಒಂದು ಹೋರಾಟ ಮಾಡ್ಕೊಂಡು ಬಂದಿರೋದೇ ಇದೇ ಕಾರಣಕ್ಕೆ. ಈಗ ಕ್ಲಿಯರ್ಲಿ ಕೋರ್ಟ್ ಆದೇಶ ಇದ್ದ ಮೇಲೆ ಐ ಡೋಂಟ್ ನೋ ಇದನ್ನು ಯಾರು ಮತ್ತು ಈ ಒಂದು ಆದೇಶ ತಂದರು, ಯಾರು ಡೈರೆಕ್ಷನ್ ಕೊಟ್ಟರು ಅನ್ನೋದು ನನಗಿನ್ನೂ ಮಾಹಿತಿ ಇಲ್ಲ. ನಾನು ಅದನ್ನೆಲ್ಲ ಈಗ ತರಿಸ್ಬೇಕು ಅಂತ ಹೇಳಿದ್ದೀನಿ. ಯಾರು ಇಲ್ಲ, ಕೋರ್ಟ್ ಆರ್ಡರ್ ನಾನಂತೂ ನೋಡಿಲ್ಲ. ನಾವೆಲ್ಲ ನೋಡಿರೋದು ಕೋರ್ಟ್ ಕ್ಲಿಯರಾಗಿ ಆದೇಶ ಕೊಟ್ಟಿದೆ. KRS ಡ್ಯಾಮ್ಗೆ ಡೇಂಜರ್ ಇದೆ, ಇದರಿಂದ ಯಾವುದೇ ಕಾರಣಕ್ಕೂ ಅಲ್ಲಿ ಬ್ಲಾಸ್ಟ್ ನಡೀಬಾರ್ದು ಅನ್ನೋದು. ಸೊ ನನ್ನ ನಿಲುವು ಅದೇನೆ. ನಾನು ಇದನ್ನು ಅಪೋಸ್ ಮಾಡ್ತೀನಿ. ಟ್ರಯಲ್ ಬ್ಲಾಸ್ಟ್ಗೆ ಯಾವುದೇ ಥರದ್ದು ಅಲ್ಲಿ ಅವಕಾಶ ಕೊಡಬಾರದು. ಯಾಕೆಂದರೆ ಆ ಟ್ರಯಲ್ ಬ್ಲಾಸ್ಟಲ್ಲಿ ನಮಗೆ ಬರೋ ರಿಪೋರ್ಟ್ ಏನು ಅನ್ನೋದು ನಾವು ಊಹೆ ಮಾಡ್ಬೋದು. ಅದಕ್ಕೂ ಅಲ್ಲಿ ಆ್ಯಕ್ಚುಲಿ ಮಾಡ್ತಿರೋ ಒಂದು ಅಕ್ರಮ ಗಣಿಗಾರಿಕೆ ಅಂತಲೇ ನಾನು ಕರಿತೀನಿ. ಅದು ಅಕ್ರಮ. ಯಾಕೆಂದರೆ ಅದು ಅಲೌಡ್ ಪರ್ಮಿಷನ್ ಇಲ್ಲದೇ ಇರೋ ಒಂದು ಮಟ್ಟಕ್ಕೆ ಅವರಲ್ಲಿ ಬ್ಲಾಸ್ಟಿಂಗ್ ಮಾಡಿದ್ದನ್ನು ನಾವು ನೋಡಿದ್ವಿ ಕಣ್ಣಾರೆ. ಸೊ ಯಾವುದೇ ಕಾರಣಕ್ಕೂ ಅದನ್ನು ಅವರು ಮತ್ತೆ ಮಾಡೋಂಗಿಲ್ಲ. ಹೌದು, ಅದು ನಿಜ ತಾನೇ. ಅವ್ರ ಹತ್ರ ಅದರ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಅದನ್ನು ಅವ್ರ ಕೋರ್ಟಲ್ಲಿ ನಡೀತಾ ಇದೆ. ಒಂದು ಕಡೆ ಅದೂ ಒಂದು ಕೋರ್ಟಲ್ಲಿ ನಡೀತಾ ಇರಬೇಕಾದ್ರೆ ಅದಕ್ಕೆ ಯಾವುದೇ ಒಂದು ಕನ್ಕ್ಲೂಷನ್ ಇನ್ನೂ ಬಂದಿಲ್ಲ. ಮತ್ತು ಇವರು ಏಕಾಏಕಿ ಯಾಕೆ ಯಾರು ನಿರ್ಧಾರ ತಗೊಂಡ್ರು ಅಂತ ಗೊತ್ತಿಲ್ಲ. ಗಣಿಗಾರಿಕೆಗೆಲ್ಲ ಟ್ರಯಲ್ ಭಾಷೆಗೆ ಹೈಕೋರ್ಟೇ ಪರ್ಮಿಷನ್ ಕೊಟ್ಟಿದೆ ಅನ್ನೋದನ್ನು ಕೂಡ DCM ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಲ್ಲ, ನಾನು DC ಅವ್ರ ಹತ್ರ ಇವತ್ತು ಮಧ್ಯಾಹ್ನ ಅದಕ್ಕೆ ಈ ಒಂದು ಟಾಪಿಕ್ಗೇನೆ ನಾನೊಂದು ಮೀಟಿಂಗ್ ಇಟ್ಕೊಂಡಿದ್ದೀನಿ. 23 ದಿಶಾಸಭೆ ಇದ್ರೂ ಅದಕ್ಕೆ ಮೊದಲೇ ಇವತ್ತು ಈ ಮೀಟಿಂಗ್ನ ನಾನು ಇಟ್ಕೊಂಡಿರೋದು ಇದೇ ಕಾರಣಕ್ಕೆ, ಇದೇ ಡಿಸ್ಕಷನ್ಗೆ. ಯಾರು ಡೈರೆಕ್ಷನ್ ಇದು, ಅದರ ಆರ್ಡರ್ ಏನು, ನಮ್ಗೆ ಅಪ್ರೂಫ್ ಬೇಕಲ್ವಾ? ಮೇಡಮ್ ನೆಕ್ಸ್ಟ್ ಮಂತ್ ಅದನ್ನ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ ಮಾಡ್ತೀನಿ ಅಂತ ಒಂದು ವೇಳೆ ಮಾಡಿದ್ದೆ ಆದರೆ ತಮ್ಮ ನಡೆ ಏನಿರುತ್ತೆ ಮೇಡಮ್? ಖಂಡಿತ ಅದನ್ನು ವಿರೋಧಿಸ್ತೀನಿ. ನಾನು ಫೈಟ್ ಮಾಡ್ತೀನಿ. ನಾನು ಖಂಡಿತ ಫೈಟ್ ಮಾಡ್ತೀನಿ. ಅಲ್ಲ, ಇವತ್ತು ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ರೈತ ಸಂಘದವರು ಅವ್ರ ಮುಖಂಡರೆಲ್ಲ ಹೋಗಿದ್ದಾರೆ ಬೆಂಗಳೂರಿಗೆ. ಇವತ್ತು ಅವರೂ ಅಪೀಲ್ ಮಾಡೋಕೆ ಹೋಗಿದ್ದಾರೆ ಈ ಒಂದು ಡಿಸಿಷನ್ನ. ಉದ್ಯೋಗಿಗಳಿಗೆ ಅಂದರೆ ಉದ್ಯೋಗ ಕೊಡೋ ನಿಟ್ಟಿನಲ್ಲಿ ಇದು ಮಾಡ್ತೀವಿ ಅಂತ ಸ್ಥಳೀಯ ಶಾಸಕರು ಕೂಡ ಹೇಳ್ತಿದ್ದಾರೆ ಮೇಡಮ್. ದರ್ಶನ್ ಪುಟ್ಟಣ್ಣಯ್ಯ ನೋಡಿ, ನನಗೆ ಇದು ಆಶ್ಚರ್ಯ ಆಗುತ್ತೆ. ದರ್ಶನ್ ಪುಟ್ಟಣ್ಣಯ್ಯನವರ ಈ ಒಂದು ಸ್ಟೇಟ್ಮೆಂಟ್ ನಾನು ಕೇಳಲಿಲ್ಲ. ಒಂದು ವೇಳೆ ಹೇಳಿದರೆ ನನಗೆ ಆಶ್ಚರ್ಯ. ಯಾಕೆಂದರೆ ಮೊದಲಿಂದಲೂ ರೈತ ಸಂಘದವರೇ ಇದನ್ನು ತೀವ್ರವಾಗಿ ವಿರೋಧಿಸಿತ್ತು. ಈ ಅಕ್ರಮ ಗಣಿಗಾರಿಕೆ ವಿರುದ್ಧ ನನ್ನ ಹೋರಾಟ ಏನಿದೆ ಅದಕ್ಕೆ ಸ್ಫೂರ್ತಿ ಕೊಟ್ಟಿದೆ ರೈತ ಸಂಘ. ಈಗ ಅವರ ಶಾಸಕರೇ ಈ ರೀತಿ ಅದಕ್ಕೆ ವಿರುದ್ಧವಾಗಿ ಹೇಳ್ತಿದ್ದಾರೆ ಅಂದರೆ ಅದನ್ನು ಅವರು ಪ್ರಶ್ನಿಸಬೇಕು. ಆ ಸಂಘದವರು, ಆ ಪಕ್ಷದವರು ಅವ್ರನ್ನ ಕೇಳಬೇಕು, ಏನಕ್ಕೆ ಈ ಥರ ಆಗ್ತಿದೆ ಅಂತ. ಅದನ್ನು ನನಗೆ ಅಷ್ಟು ಗೊತ್ತಿಲ್ಲ. ಅವ್ರು ಏನು ಹೇಳಿದ್ದಾರೆ, ಯಾವ ನಿಲುವು ತಗೊಂಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಖಂಡಿತ ಅನಿಸುತ್ತೆ. ಇಲ್ಲಾಂದರೆ ಅವ್ರು ತಾನೇ ಕೋರ್ಟ್ಗೆ ಹೋಗಿದ್ದು. ಫಸ್ಟ್ ಆಫ್ ಆಲ್ ಹೈಕೋರ್ಟು ಯಾವಾಗ ಈ ಆರ್ಡರ್ ಮಾಡಿದ್ರು ಅದಕ್ಕೆ ಕಾರಣನೇ ಯಾರೋ ಇಲ್ಲಿಂದ ಹೋಗಿರೋದು, ನಮ್ಗೆ ಅವಕಾಶ ಮಾಡಿಕೊಡಿ ಇಲ್ಲಿ ಮೈನಿಂಗ್ ಮಾಡೋಕ್ಕೆ ಅಂತ ಹೋಗಿದ್ದಕ್ಕೇ ಕೋರ್ಟ್ ಅದನ್ನು
ಒಪ್ಪದೆ ಕೆ ಆರ್ ಎಸ್ ಡ್ಯಾಮ್ ಸುತ್ತ ಇದನ್ನು ಮಾಡೋದು ಅದು ಡೇಂಜರ್ ಅನ್ನೋಂಥ ಮಾತುಗಳು ಕೋರ್ಟ್ ಅವ್ರು ಹೇಳಿದ್ದು.